ರಾಜ್ಯೋತ್ಸವದ 70ನೇ ವರ್ಷದ ನಿಮ್ಮೆಲ್ಲರೂ ಕೂಡ ಶುಭಾಶಯಗಳು. ನಾಡಿನ ಜನತೆಗೆ ಕನ್ನಡವನ್ನು ಉಳಿಸ್ಲಿಕ್ಕೆ ನಮ್ಮ ನಾಡು, ನಾವೆಲ್ಲ ಬಹಳ ಹೆಮ್ಮೆ ನಮಗೆ. ನಮ್ಮ ನಾಟಿನಲ್ಲಿ ಕನ್ನಡ ಬಾವುಟ ಇದೆ, ರಾಜ್ಯಕ್ಕೆ ಕನ್ನಡ ಗೀತೆ ಇದೆ, ಎಲ್ಲ ಬಹುಶಃ ಕನ್ನಡ ತಾಯಿ ಭುವನೇಶ್ವರಿಯ ವಿಗ್ರಹ ಕೂಡ ನಾವು ಸ್ಥಾಪನೆ ಮಾಡಿದ್ದೇವೆ. ಪ್ರತಿ ಕಟ್ಟಡಗಳಲ್ಲೂ ಕೂಡ 60% ಸೈಜ್ ಇರುವಂತಹ ಮಿನಿಮಮ್ ಕನ್ನಡದ ಫಲಕವನ್ನು ಹಾಕ್ಬೇಕು ಅಂತೇಳಿ ಆದೇಶ ಕೊಟ್ಟಿದ್ದೇವೆ. ಮುಂದಿನ ದಿನದಲ್ಲೂ ಕೂಡ ಇನ್ನು ಅನೇಕ ಆದೇಶಗಳು ಹೋಗ್ತದೆ. ಜನ ಕೂಡ ಎಲ್ಲರೂ ಕೂಡ ಇವತ್ತು ಸಹಕಾರ ಕೊಡ್ತಾ ಇದ್ದಾರೆ. ಬಂದವರೆಲ್ಲ ಕನ್ನಡ ಕಂಪಲ್ಸರಿ ಕಲಿಲೇಬೇಕು, ಕನ್ನಡನ ಮಾತಾಡಲೇಬೇಕು. ಈ ನಾಡಿನಲ್ಲಿ ಬಂದಿರೋರು, ಈ ನಾಡಿನಲ್ಲಿ ಬದುಕ್ತಾ ಇರೋರೆಲ್ಲ ಕೂಡ ಇವತ್ತು ಎಲ್ಲ ರೀತಿ ಸಹಕಾರವನ್ನ ಕನ್ನಡಕ್ಕೋಸ್ಕರ ತರಬೇಕು ಅಂತೇಳಿ ನಾನು ಎಲ್ಲ ಸಹೋದರ ಮನವಿ ಮಾಡ್ತೇನೆ. ಸರ್, ಬೆಳಗಾವಿಯಲ್ಲಿ MBS ಅವ್ರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಅವ್ರಿಗೆ ಪೊಲೀಸರು ಶ್ರೀರಕ್ಷೆ ಕೊಡ್ತಾ ಇದಾರ, ಅವ್ರ ಸೆಕ್ಯೂರಿಟಿ ಕೊಟ್ಟಿದ್ದಾರೆ, ಅವ್ರ ಜೊತೆ ಸೇಫ್ಟಿ ಟಿಕೆಟ್ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ MBS ಅವರು ಪ್ರತಿಭಟನೆ, ಅವ್ರ ಜೊತೆ ಪೊಲೀಸ್ನವ್ರು ತಲುಪೋದಾಗತ್ತಾರೆ, ಅವ್ರ ಪ್ರತಿಭಟನೆಗೆ ರಕ್ಷಣೆ ಕೊಡ್ತಾರೆ. ನಮಗೆ ಇನ್ನ ಮಾಹಿತಿ ಇಲ್ಲ. ಹೋಮ್ ಮಿನಿಸ್ಟರ್ಗೆ ಇದಕ್ಕೆ ಮಾಹಿತಿ ಇರ್ತದೆ, ಅದು ಕೊಡ್ತಾರೆ. MBS ಕರ್ನಾಟಕದಲ್ಲೂ ಕೂಡ ಒಂದು ಪಕ್ಷ ಆಗಿ ಒಂದು ಗುಂಪಾಗಿ ಕೆಸಪ್ಪ ಅವರು ಕನ್ನಡಿಗರೇ. MBS ಇದ್ರು ಕೂಡ ಕನ್ನಡಿಗರೇ. ಕನ್ನಡಿಗರಲ್ಲೇ ಕರ್ನಾಟಕ ವಿಧಾನಸಭೆಯಲ್ಲಿ ಅವರು ಕೂಡ ಪ್ರವೇಶ ಮಾಡಿದ್ದಾರೆ. ಅವ್ರನ್ನ ಪರಿವರ್ತನೆ ಮಾಡೋಂಥ ಕೆಲಸ ನಾವು ಮಾಡೋಣ. ಪರಿವರ್ತನೆ ಮಾಡೋಂಥ ಕೆಲಸ ಮಾಡೋಣ. ಕನ್ನಡದಲ್ಲಿ ಇರಬೇಕು, ಕರ್ನಾಟಕದಲ್ಲಿ ಇರಬೇಕು ಅಂದ್ರೆ ನೀವು ಕನ್ನಡಿಗರಾಗಿರ್ಬೇಕು. ನವೆಂಬರ್ ಸ್ಟಾರ್ಟ್ ಆಯ್ತು ಸರ್. ನವೆಂಬರ್ ಕ್ರಾಂತಿ ಅಂತ ಏನೋ ಚರ್ಚೆಗಳು ನಡೀತಿತ್ತು ರಾಜಕಾರಣದಲ್ಲಿ. ನೀವು ದಣಿ ತಗೊಳ್ಳೋದು ಬೇಡ, ಯಾವ ಲೀಡರ್ಗಳು ದಣಿ ತಗೊಳ್ಳೋದು ಬೇಡ. ನಾನು ಮುಖ್ಯಮಂತ್ರಿಗಳು ಏನ್ ಮಾತಾಡಿದ್ವಿ ಅದು ಮಾತ್ರ ಮಾತು. ಅದು ಬಿಟ್ರೆ ಯಾರ ಮಾತುಗೂ ಕಿಮ್ಮತ್ತು ಇಲ್ಲಿಲ್ಲ. ಒಮ್ಮತದಲ್ಲಿ ಇದ್ದೀರಾ ಸರ್? ಪಕ್ಷದ ಒಮ್ಮತ ಏನು? ಒಮ್ಮತದಲ್ಲಿರೋದಕ್ಕೇನೆ ಈ ರಾಜ್ಯದಲ್ಲಿ 135 ಬಂದು 36 190 140 ತಪ್ಪಿ. ಮನೆ ಮುಂದೆ ಕಸ ಹಾಕ್ತಿದ್ರೆ ಸಿಟಿಜಲ್ ಹಾಕೋದು ಹೊರಾಗ್ತದೆ. ಮನೆ ಮುಂದೆ ಕಸ ಯಾಕೆ ಹಾಕ್ತಾ ಇದೀವಿ? ಅವ್ರನ್ನೆಲ್ಲ ವಾಚ್ ಮಾಡ್ತಾ ಇದೀವಿ. ನಿನ್ನೂ ವಾಚ್ ಮಾಡ್ತಾ ಇದ್ವಿ. ನೀನು ಕೂಡ ಕಸನ ಎಲ್ಲೋ ಬಿಸಾಕ್ಬಿಟ್ಟು ಹೋದ್ರೆ ಎಲ್ಲ ಕ್ಯಾಮ್ರಾ ಕೂಡ ಹಾಕಿದೀವಿ. ಫೈನ್ ಹಾಕ್ತಾ ಇದೀವಿ. ನಿಮ್ ಮನೆ ಮುಂದೆನೆ ತಂದು ವಾಪಸ್ ಕಸ ಹಾಕಿ ನಿಮ್ ಕೈ ಫೈನ್ ವಸೂಲಿ ಮಾಡ್ತಾ ಇದ್ವಿ. ಲಕ್ಷಾಂತರ ರೂಪಾಯಿ ಫೈನ್ ಮಾಡಿದ್ವಿ. ಕ್ಲೀನ್ ಆಗಿ ಇರ್ಬೇಕು. ಸೊ ಎಲ್ಲರೂ ಕೂಡ ಅದಕ್ಕೆ ನಾವು ನಿಮ್ಮೆಲ್ಲರೂ ಕೂಡ ಸಾರ್ವಜನಿಕರಿಗೆ ವಿಡಿಯೋ ಹಾಕಿ ಫೋಟೋ ಹಾಕ್ಬಿಟ್ಟು ಪಾಣಿ ಕ್ಲೀನ್ ಮಾಡ್ತೀವಿ ಅಂತ ಹೇಳ್ತೇವೆ. ಆರು ಎಲ್ಲ ಬರ್ತದೆ, ಇಟ್ಕೊಂಡಿರಿ, ಫೋನ್ ಮಾಡಿ, ನಂಬರ್ ಕೊಡ್ತೀವಿ. ಸ್ವಲ್ಪ ಆದಷ್ಟು ಜನರು ಸಹಕಾರ ಕೊಡ್ಬೇಕು. ಕೊಟ್ಟ ಪಾತ್ರ ಸಾಧ್ಯ. ಆಮೇಲೆ ಅಶೋಕ್ ಏನೋ ಧರಣಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಅಶೋಕ್ ಏನ್ ಧರಣಿ ಅವಶ್ಯಕತೆ ಇಲ್ಲ. ನಿಮ್ಮ ನೇತೃತ್ವದಲ್ಲೇ ಒಂದು ಸಮಿತಿ ಮಾಡ್ಬಿಡ್ತೀವಿ. ನೀವು ಅಶೋಕ್ ತಾರೇನು ಬೇರೆ ಯಾರು ಮೆಂಬರ್ಗಳು ಹೇಳಿ, ನೀವು ಹೇಳಿದವ್ರನ್ನೇ ಬೇಕಾದ್ರೆ ಒಂದು ಸಮಿತಿ ಮಾಡ್ತೀನಿ. ನೀವೇ ಅದನ್ನ ಪ್ಲಾನು ಗೀನು ಎಲ್ಲ ನೋಡಿ ಎಲ್ಲಿ ಹಾಕ್ಬೇಕು, ಎಲ್ಲಿ ಔಟ್ಸೈಡ್ ಮಾಡಬೇಕು. ನಾನು ನಿನ್ನೆ ರಾತ್ರಿ ಒಬ್ಬನೇ ಹೋಗಿ ಲಾಲ್ಬಾಗ್ ಪಕ್ಕ ಎಲ್ಲಿ ಇದು ಗೇಟ್ ಓಪನ್ ಮಾಡ್ಬೋದು, ಎಲ್ಲೆಲ್ಲಿ ಬೇರೆ ಆಪ್ಷನ್ಸ್ ಇದೆ ಅನ್ನೋದೆಲ್ಲ ನೋಡ್ಕೊಂಡು ನಲ್ಲಿದೆ. ಏನು ಆತಂಕ ಏನು ಬರಬೇಕಾದಿಲ್ಲ. ಅಶೋಕ್ ನೇತೃತ್ವದಲ್ಲೇ ಬೇಕಾದ್ರೆ ಸರ್ಕಾರದ ಒಂದು ಕಮಿಟಿನ ರಚನೆ ಮಾಡಕ್ಕೆ ನಾನು ತಯಾರಿದ್ದೀನಿ. ಅವರೇ ಸರ್ಕಾರಕ್ಕೆ ಗೈಡ್ ಮಾಡಿ. ಅವರು ಬೆಂಗಳೂರಿನವರು, ಅವರು 7 ಸತಿ ಬೆಂಗಳೂರಲ್ಲಿ ಗೆದ್ದಿದ್ದಾರೆ. ಅವ್ರಿಗೂ ಜವಾಬ್ದಾರಿ ಇದೆ. 7 ಪಕ್ಷದ ನಾಯಕರಿದ್ದಾರೆ. ನಮ್ಗೇನಿಲ್ಲ, ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡ್ಬೇಕು, ಮಾಡೋಣ. ಕನ್ನಡ ರಾಜ್ಯೋತ್ಸವದಲ್ಲಿ ನೀವು ಧ್ವಜಾರೋಹಣ ಮಾಡಕ್ ಸನ್ನಿವೇಶ ಬರುತ್ತದೆ. ಒಳ್ಳೆ